ನಮಸ್ಕಾರ, ಭಾರ್ಗವ್ಸ್ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಆರೋಗ್ಯಕರವಾಗಿರುವಂಥ ಒಂದು ಹೆಲ್ದಿ ಡ್ರಿಂಕನ್ನು ತೋರಿಸ್ತಾ ಇದ್ದೀನಿ. ಇದು ಆಯುರ್ವೇದಿಕ್ ಡ್ರಿಂಕು. ಇದು ಆಯುರ್ವೇದಿಕಲ್ಲೇ ನಂಬರ್ 1 ಅಂತಲೇ ಹೇಳ್ಬೋದು. ನಾನಿಲ್ಲಿ ಒಂದಷ್ಟು ಹರಳಿ ಮರದ ಎಲೆ ತೊಗೊಂಡಿದ್ದೀನಿ. ಇದು ಆಯುರ್ವೇದಿಕ್ಕಲ್ಲಿ ತುಂಬಾ ಉಪಯೋಗಕ್ಕೆ ಬರೋವಂಥದ್ದು. ನೋಡೋಣ ಇದರಲ್ಲಿ ಏನು ಮಾಡೋದು, ಹೇಗೆ ಮಾಡೋದು ಅಂತ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ. ಹರಳಿ ಎಲೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ತೊಳ್ಕೊಂಡು ಪ್ರತಿಯೊಂದು ಎಲೆಯಲ್ಲೂ ಸಹ ಹಿಂದೆ ಮುಂದೆ ನೀಟಾಗಿ ತೊಳೆದಿಟ್ಕೋಬೇಕು. ತೊಳೆದಿಟ್ಕೊಂಡಾದ ನಂತರ ನೋಡಿ ಈ ಥರ ಇರುತ್ತೆ. ಹಾಗೆ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ. ಹಾಲು ಕಾಯಿಸೋದು ಅಥವಾ ಬೇರೆ ಯಾವುದಾದ್ರೂ ಆಗಿರ್ಬೋದು. ಪ್ರತಿಯೊಂದು ಎಲೆನೂ ಆ ಥರ ಚೂರು ಮಾಡ್ಕೋಬೇಕಾಗುತ್ತೆ. ಪೀಸ್ ಮಾಡಿಕೊಂಡು ಪ್ರತಿಯೊಂದು ಎಲೆ ಸಹ ಇದೇ ರೀತಿ ಪೀಸ್ ಮಾಡಿಕೊಂಡು ಹಾಕ್ಕೋಬೇಕಾಗುತ್ತೆ. ನಾನೊಂದು ಚೊಂಬು ನೀರನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಸಹ ಕುಡಿಬೋದು. ಮಕ್ಕಳು, ದೊಡ್ಡವರು ಯಾರು ಬೇಕಿದ್ದರೂ ಸಹ ಇದನ್ನು ಕುಡಿಬೋದು ಸ್ನೇಹಿತರೆ. ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ನಾನಂತೂ ನನ್ನ ಮಕ್ಕಳಿಗೂ ಸಹ ಇದನ್ನು ಡೈಲಿ ಮಾರ್ನಿಂಗ್ ಕೊಡ್ತೀನಿ. ಡೈಲಿ ರೊಟೀನ್ ಆಗಿರುತ್ತೆ ನನಗಿದು. ಇದನ್ನು ಚೆನ್ನಾಗಿ ಕುದಿಸ್ಬೇಕು ಸ್ನೇಹಿತರೆ. ಇದು ಚೆನ್ನಾಗಿ ಕುದಿಸಿದ್ರೆ ಅದರ ಎಲೆಯಲ್ಲಿರೋವಂಥ ಎಲ್ಲ ವಿಟಮಿನ್ಸು ಸಹ ನೀರಲ್ಲಿ ಬರುತ್ತೆ. ಸೊ ನೀರಲ್ಲಿ ಬಂದು ಅದು ಮಿಕ್ಸ್ ಆಗುತ್ತೆ. ಆ ನೀರನ್ನು ಸ್ವಲ್ಪ ಬಿಸಿ ಇರಬೇಕಾದ್ರೇ, ಅಂದರೆ ದೊಡ್ಡವರು ಸ್ವಲ್ಪ ಬಿಸಿ ಇರಬೇಕಾದ್ರೇ ಕುಡಿಬೋದು. ಮಕ್ಕಳಿಗೆ ಸ್ವಲ್ಪ ಆರಿಸಿ ಕೊಡೋದ್ರಿಂದ ಅವರು ನಾಲ್ಗೆ ಸುಟ್ಕೊಳ್ದೇ ಇರ್ತಾರೆ. ನೋಡಿ ಈ ಥರ ಒಂದು ಡ್ರಿಂಕ್ ರೆಡಿ ಆಗುತ್ತೆ. ಇದು ಮಾರ್ನಿಂಗ್ ಡ್ರಿಂಕ್ ಅಂತಲೇ ಹೇಳ್ಬೋದು. ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ನನ್ನ ಮಕ್ಕಳಿಗೆ ಕೆಮ್ಮು, ಕಫ ತುಂಬ ಇತ್ತು. ಇದು ಸ್ಟಾರ್ಟ್ ಮಾಡಿದಾಗಿಂದ ಅವ್ರಿಗೆ ಆ ಪ್ರಾಬ್ಲಮ್ಸ್ ಎಲ್ಲ ಡೇ ಬೈ ಡೇ ಕಡಿಮೆ ಆಗ್ತಾ ಹೋಯಿತು ಸ್ನೇಹಿತರೆ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ.